ನಮಸ್ಕಾರ ಸ್ನೇಹಿತರೆ. ತುಳಸಿ ವಿವಾಹ 2025 ವೃಂದ ಮತ್ತು ಶಾಲಿಗ್ರಾಮ ವಿವಾಹದ ಮಹಿಮೆ. ಹೃದಯದಲ್ಲಿ ಭಕ್ತಿ, ಮನದಲ್ಲಿ ಶಾಂತಿ ಹಾಗೂ ವಾತಾವರಣದಲ್ಲಿ ತುಳಸಿಯ ಸುವಾಸನೆ. ಇದು ಪವಿತ್ರ ಕಾಲ, ದೇವರು ಮತ್ತು ದೇವತೆಗಳ ಸಂಯೋಗದ ಕಾಲ. ಇಂದು ನಾವು ಆಚರಿಸುತ್ತಿದ್ದೇವೆ ವೃಂದ ಮತ್ತು ಶಾಲಿಗ್ರಾಮನ ದೈವಿಕ ವಿವಾಹ. ತುಳಸಿ ಮಾತೆಯ ಪವಿತ್ರತೆ ಮತ್ತು ಶ್ರೀ ವಿಷ್ಣುವಿನ ಕೃಪೆಯ ಸಂಯೋಗ. ಮಾನವ ಬದುಕಿನ ಶುದ್ಧತೆ, ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತ. ಈ ಪವಿತ್ರ ದಿನದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಬೆಳಗುವ ದೀಪ ಅದು ಕೇವಲ ಬೆಳಕು ಅಲ್ಲ, ಅದು ಆಶಯ ಸಂಕೇತ, ಅದು ದೇವರ ಸಾನ್ನಿಧ್ಯ. ನಮ್ಮ ಮನಸ್ಸು, ಮನ ಮತ್ತು ಮನೆಯನ್ನು ಶುದ್ಧಗೊಳಿಸಿ ತುಳಸಿ ವಿವಾಹದ ಈ ಪವಿತ್ರ ಯಾತ್ರೆಗೆ ಪಾದಾರ್ಪಣೆ ಮಾಡೋಣ. ಶ್ರೀ ವಿಷ್ಣು ಲಕ್ಷ್ಮೀ ವಿವಾಹದಂತೆ ಪವಿತ್ರವಾದ ತುಳಸಿ ವಿವಾಹ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭ ಕಾರ್ಯಗಳಲ್ಲಿ ಒಂದು. ಇಂದು ನಾವು 2025ರ ತುಳಸಿ ವಿವಾಹದ ದಿನ, ಸಮಯ, ಮಹತ್ವ ಮತ್ತು ಅದರ ಹಿಂದಿನ ಪವಿತ್ರ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ತುಳಸಿಯ ಮಹಿಮೆ. ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳಿಗೆ ದೇವತ್ವ ನೀಡಲಾಗಿದೆ, ಆದರೆ ಅವುಗಳಲ್ಲಿ ಅತ್ಯಂತ ಪವಿತ್ರವಾದುದು ತುಳಸಿ. ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ನಂಬಲಾಗುತ್ತದೆ. ಅವಳು ಶುದ್ಧತೆಯ, ಭಕ್ತಿಯ ಮತ್ತು ಆರೋಗ್ಯದ ಸಂಕೇತ. ಪ್ರತಿ ಹಿಂದೂ ಮನೆಯಲ್ಲಿ ತುಳಸಿ ಕಟ್ಟೆ ಒಂದು ದೇವಾಲಯದಂತೆಯೇ ಕಾಣುತ್ತದೆ. ತುಳಸಿಯ ಎಲೆಗಳ ಸುವಾಸನೆ, ಔಷಧೀಯ ಗುಣಗಳು ಮತ್ತು ಆಧ್ಯಾತ್ಮಿಕ ಶಕ್ತಿ ಇವು ಮನೆಯ ವಾತಾವರಣವನ್ನು ಶುದ್ಧವಾಗಿಸುತ್ತದೆ. ತುಳಸಿ ವಿವಾಹದ ಅರ್ಥ ಮತ್ತು ಪೌರಾಣಿಕತೆ. ತುಳಸಿ ವಿವಾಹ ಎಂದರೆ ತುಳಸಿ ದೇವಿಯು ವಿಷ್ಣುವಿನ ಅವತಾರವಾದ ಶಾಲಿಗ್ರಾಮ ಅಥವಾ ಶ್ರೀಕೃಷ್ಣನೊಂದಿಗೆ ಪವಿತ್ರ ವಿವಾಹವಾಗುವ ದಿನ. ಇದು ಮಾನವ ವಿವಾಹದಂತೆಯೇ ಆಚರಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ತುಳಸಿ ದೇವಿಯು ಪೂರ್ವಜನ್ಮದಲ್ಲಿ ವೃಂದ ಎಂಬ ಪವಿತ್ರ ಮಹಿಳೆಯಾಗಿದ್ದಳು. ಅವಳು ರಾಕ್ಷಸ ರಾಜ ಜಲಂಧರನ ಪತ್ನಿಯಾಗಿದ್ದಳು ಮತ್ತು ವಿಷ್ಣುವಿನ ಪರಮ ಭಕ್ತಳಾಗಿದ್ದಳು. ಜಲಂಧರನು ದೈವಶಕ್ತಿಯಿಂದ ಅಜೇಯನಾಗಿದ್ದನು. ಅವನ ಪತ್ನಿ ವೃಂದಾಳ ಪತಿಯ ಮೇಲಿನ ನಿಷ್ಠೆ ಅವನ ಬಲದ ಮೂಲವಾಗಿತ್ತು. ದೇವತೆಗಳು ಅವನನ್ನು ಸೋಲಿಸಲು ಸಾಧ್ಯವಾಗದೆ ವಿಷ್ಣುವಿನ ಶರಣು ಸೇರಿದವು. ವಿಷ್ಣು ಜಲಂಧರನ ರೂಪವನ್ನು ತಾಳಿಕೊಂಡು ವೃಂದಾಳ ಮುಂದೆ ಪ್ರತ್ಯಕ್ಷನಾದನು. ವೃಂದ ಅವನನ್ನು ತನ್ನ ಗಂಡನೆಂದು ಭಾವಿಸಿ ಸ್ಪರ್ಶಿಸಿದ ಕ್ಷಣ ಜಲಂಧರನ ಬಲ ಕ್ಷೀಣವಾಯಿತು. ವೃಂದಾಳು ಸತ್ಯ ಅರಿತು ವಿಷ್ಣುವಿನ ಮೇಲೆ ಕೋಪಗೊಂಡಳು. ಅವಳ ಭಕ್ತಿಯಿಂದ ಪ್ರಭಾವಿತರಾಗಿ ವಿಷ್ಣು ಅವಳಿಗೆ ವರ ನೀಡಿದನು. ನೀನು ಪವಿತ್ರ ತುಳಸಿ ರೂಪದಲ್ಲಿ ಜನಿಸಿ ನನ್ನ ಪ್ರಿಯ ಲಕ್ಷ್ಮಿಯಾಗಿ ಪೂಜಿಸಲ್ಪಡುವೆ. ಪ್ರತಿ ವರ್ಷ ನಾನು ನಿನ್ನೊಂದಿಗೆ ವಿವಾಹವಾಗುತ್ತೇನೆ. ಆ ದಿನದಿಂದ ಈ ಪವಿತ್ರ ತುಳಸಿ ವಿವಾಹ ಸಂಪ್ರದಾಯ ಪ್ರಾರಂಭವಾಯಿತು. 2025ರ ತುಳಸಿ ವಿವಾಹದ ದಿನ ಮತ್ತು ಸಮಯ. ಈ ವರ್ಷ ತುಳಸಿ ವಿವಾಹವನ್ನು ಭಾನುವಾರ ನವೆಂಬರ್ 2, 2025ರಂದು ಆಚರಿಸಲಾಗುತ್ತದೆ. ದ್ವಾದಶ ತಿಥಿ ಆರಂಭ ಬೆಳಗ್ಗೆ 7:31ಕ್ಕೆ, ಅಂತ್ಯ ನವೆಂಬರ್ 3ರಂದು ಬೆಳಗ್ಗೆ 5:07ಕ್ಕೆ. ಈ ದಿನದಿಂದಲೇ ಹಿಂದೂ ವಿವಾಹ ಋತುವು ಪ್ರಾರಂಭವಾಗುತ್ತದೆ. ಮಳೆಗಾಲದ ಅಂತ್ಯ, ಶುಭ ಕಾರ್ಯಗಳ ಆರಂಭ. ತುಳಸಿ ವಿವಾಹದ ಆಚರಣೆಗಳು. ತುಳಸಿ ವಿವಾಹವನ್ನು ದೇವಾಲಯಗಳಲ್ಲಿ ಹಾಗೂ ಮನೆಯಲ್ಲಿಯೂ ಆಚರಿಸಲಾಗುತ್ತದೆ. ಬೆಳಗ್ಗೆಯಿಂದ ಭಕ್ತರು ಉಪವಾಸದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಸಂಜೆ ವೇಳೆಗೆ ತುಳಸಿ ಗಿಡವನ್ನು ನೀರಿನಿಂದ ಸ್ನಾನ ಮಾಡಿಸಿ ಕುಂಕುಮ, ಅರಿಶಿನ, ಹೂಗಳಿಂದ ಅಲಂಕರಿಸುತ್ತಾರೆ. ಅವಳನ್ನು ಭಾರತೀಯ ವಧುವಿನಂತೆ ಸೀರೆ, ಹಾರ ಮತ್ತು ಕಿವಿಯೋಲೆಗಳಿಂದ ಅಲಂಕರಿಸಲಾಗುತ್ತದೆ. ವಿಷ್ಣುವನ್ನು ಪ್ರತಿನಿಧಿಸಲು ಶಾಲಿಗ್ರಾಮ ಶಿಲೆ ಅಥವಾ ಶ್ರೀಕೃಷ್ಣನ ಪ್ರತಿಮೆಯನ್ನು ಧೋತಿಯಲ್ಲಿ ಅಲಂಕರಿಸಿರುತ್ತಾರೆ. ರಂಗೋಲಿ, ದೀಪಮಾಲೆ ಮತ್ತು ಹೂಗಳಿಂದ ಮಂಟಪವನ್ನು ಸಿಂಗರಿಸಲಾಗುತ್ತದೆ. ಪರಂಪರೆಯಂತೆ ಮಾಂಗಲ್ಯ ಧಾರಣೆ, ಆರತಿ ಮತ್ತು ಮಂತ್ರ ಪಠಣೆ ನಡೆಯುತ್ತದೆ. ವಿವಾಹದ ನಂತರ ಭೋಗ. ಪವಿತ್ರ ಆಹಾರವನ್ನು ದೇವರಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಮಹಿಳೆಯರು ಕುಟುಂಬದ ಆರೋಗ್ಯ, ಸಂತೋಷ ಮತ್ತು ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅವಿವಾಹಿತ ಯುವತಿಯರು ಉತ್ತಮ ವರನಿಗಾಗಿ ತುಳಸಿ ಮಾತೆಗೆ ಬೇಡಿಕೆ ಇಡುತ್ತಾರೆ. ಮನೆಯಲ್ಲಿ ತುಳಸಿ ವಿವಾಹ ಮಾಡುವ ವಿಧಾನ. ಮನೆಯಲ್ಲಿಯೇ ತುಳಸಿ ವಿವಾಹವನ್ನು ಸರಳವಾಗಿ ಮಾಡಬಹುದು. ತುಳಸಿ ಗಿಡವನ್ನು ಸ್ವಚ್ಛ ನೀರಿನಿಂದ ಸ್ನಾನ ಮಾಡಿಸಿ, ಶ್ರೀ ವಿಷ್ಣುವಿನ ಪ್ರತಿಮೆಯನ್ನು ಹೂವಿನಿಂದ ಅಲಂಕರಿಸಿ, ತುಳಸಿ ಗಿಡಕ್ಕೆ ಕೆಂಪು ಸೀರೆ ಸುತ್ತಿ, ಬಿಂದಿ ಮತ್ತು ಬಳೆಗಳು ಹಾಕಿ, ವಿಷ್ಣು ಮತ್ತು ತುಳಸಿಯ ನಡುವೆ ಪವಿತ್ರ ಹಳದಿ ದಾರ ಕಟ್ಟಿ, ಹೂವು, ಹಣ್ಣು, ತಾಮರ, ಬೆಲ್ಲ, ತುಪ್ಪ ಮುಂತಾದ ಭೋಗ ಅರ್ಪಿಸಿ, ಆರತಿ ಹಾಡಿ, ತುಳಸಿ ವಿವಾಹ ವ್ರತ ಕಥೆ ಪಠಿಸಿ, ನಂತರ ಪ್ರಸಾದವನ್ನು ಎಲ್ಲರಿಗೂ ಹಂಚಿ. ತುಳಸಿ ವಿವಾಹದ ಫಲ ಮತ್ತು ಮಹತ್ವ. ತುಳಸಿ ವಿವಾಹವನ್ನು ಭಕ್ತಿಯಿಂದ ಮಾಡಿದರೆ ಅನೇಕ ಪುಣ್ಯಗಳು ದೊರೆಯುತ್ತವೆ. ವಿವಾಹದಲ್ಲಿ ವಿಳಂಬ ಇದ್ದರೆ ಅದು ನಿವಾರಣೆ ಆಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಕುಟುಂಬದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂಪತ್ತಿನ ವೃದ್ಧಿ, ಜೀವನದ ಅಡೆತಡೆಗಳು ಮತ್ತು ದುರ್ಘಟನೆಗಳಿಂದ ರಕ್ಷಣೆ. ಇದು ಮಾನವ ಮತ್ತು ದೇವತ್ವದ ಸಂಗಮದ ಸಂಕೇತ, ಭಕ್ತಿ ಮತ್ತು ಶುದ್ಧತೆಯ ಜಯ.
ಪವಿತ್ರ ತುಳಸಿಯನ್ನು ಪ್ರತಿದಿನ ಪೂಜಿಸುವ ಮನೆಯಲ್ಲಿ ದುಃಖ, ರೋಗ ಮತ್ತು ದುರಾದೃಷ್ಟ ಪ್ರವೇಶಿಸಲು ಸಾಧ್ಯವಿಲ್ಲ. ತುಳಸಿಯ ಸುವಾಸನೆಯು ಮನೆಯಲ್ಲಿ ಶಾಂತಿ, ಪ್ರೀತಿ ಮತ್ತು ದೈವಿಕತೆ ತರಲಿದೆ. ಈ ತುಳಸಿ ವಿವಾಹ 2025 ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಅನಂತ ಶುಭ, ಸಂಪತ್ತು ಮತ್ತು ಶಾಂತಿಯನ್ನು ತರಲಿ. ತುಳಸಿ ಮಾತೆಯು ಲಕ್ಷ್ಮಿಯ ರೂಪ, ಶಾಲಿಗ್ರಾಮ ವಿಷ್ಣುವಿನ ರೂಪ. ಆ ದೈವಿಕ ವಿವಾಹವು ನಮ್ಮ ಜೀವನಕ್ಕೆ ಶಾಂತಿ ತರಲಿ, ಪ್ರೀತಿ ಮತ್ತು ಆಧ್ಯಾತ್ಮಿಕ ಬೆಳಕು ತರಲಿ. ತುಳಸಿ ದೇವಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಶಾಂತಿ ತುಂಬಲಿ. ವಿಷ್ಣುವಿನ ಆಶೀರ್ವಾದದಿಂದ ಎಲ್ಲ ಅಡೆತಡೆಗಳು ದೂರವಾಗಲಿ. ಈ ಪವಿತ್ರ ದಿನವು ನಿಮ್ಮ ಜೀವನಕ್ಕೆ ಹೊಸ ಬೆಳಕು, ಹೊಸ ಪ್ರಾರಂಭ, ಹೊಸ ಶಕ್ತಿ ತರಲಿ. ನಾವೆಲ್ಲರೂ ಪ್ರಾರ್ಥಿಸೋಣ. ತುಳಸಿ ಮಾತೆಯ ಕೃಪೆ ಸದಾ ನಮ್ಮ ಜೀವನದಲ್ಲಿ ಇರಲಿ. ಶ್ರೀ ವಿಷ್ಣು ಲಕ್ಷ್ಮಿ ವಿವಾಹ ತುಳಸಿ ಮಾತೆಯ ಆಶೀರ್ವಾದ ಸಿಗಲಿ. ಈ ಭಕ್ತಿಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.